ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫೆರು ಚಾನಲ್. ನಾನು ನಿಮಗೆ ಇವತ್ತು ಬನಶಂಕರಿ 6 ಸ್ಟೇಜ್ 10th ಬ್ಲಾಕಲ್ಲಿರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ವಿತ್ ಲಿಫ್ಟ್ ಇರುವಂತಹ ಮನೆನ ತೋರ್ಸಕ್ಕೆ ಬಂದಿದ್ದೀನಿ. ಇದು ನಾರ್ತ್ ಈಸ್ಟ್ ಬರುತ್ತೆ. ಸೊ ರಸ್ತೆಗಳು ನೋಡ್ತಾ ಇದ್ದೀರಾ, ಟಾರ್ ರಸ್ತೆಯಲ್ಲೇ ಆಗಿದೆ ಮತ್ತು ಇದು 30 ಅಡಿ ವೈಡಾಗಿ ಬರುತ್ತೆ. ಯಾರೆಲ್ಲ ನಾರ್ತ್ ಈಸ್ಟ್ ನೋಡ್ತಾ ಇದ್ದೀರಾ, ಅದರಲ್ಲೂ ಕೂಡ ಲಿಫ್ಟ್ ಇರೋದು ನೋಡ್ತಾ ಇದ್ದೀರಾ 20-30ರಲ್ಲಿ, ಅಂಥವರಿಗೋಸ್ಕರ ಈ ಮನೆ ಆಗಿರುತ್ತೆ. ಇದು ಇದು ಈಸ್ಟ್ ಫೇಸ್ ಬರುತ್ತೆ, ಇದು ಫ್ರಂಟ್ ಎಲಿವೇಷನು. ಮತ್ತು ಈ ಕಡೆ ಬಂದು ನಮಗೆ ನಾರ್ತ್ ಫೇಸ್ ಬರುತ್ತೆ ಫ್ರಂಟ್ ಎಲಿವೇಷನು. ಸೊ ಎರಡು ಕಡೆಯೂ ಗೇಟ್ಗಳಿದೆ. ನಾರ್ತ್ ಫೇಸಲ್ಲಿ ಬಿಗ್ ಗೇಟ್ ಕೊಟ್ಟಿದ್ದಾರೆ, ಈಸ್ಟ್ ಫೇಸಲ್ಲಿ ವಾಕಿಂಗ್ ಗೇಟ್ ಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟು ಸ್ಟ್ರಕ್ಚರ್ ವಾಲ್ ಪೇಂಟ್ನ ಮಾಡಿ ಕೊಟ್ಟಿರುವಂಥದ್ದು. 2030ದಲ್ಲಿ ಲಿಫ್ಟ್ ಇರುವಂಥ ಮನೆ ಪದೇ ಇರ್ತಾಯಿದ್ದೀನಿ, ತುಂಬ ರೇರ್ ಸಿಗೋದು. ಅದು ನಾರ್ತ್ ಈಸ್ಟದಲ್ಲಿ ಕೊಟ್ಟಿದ್ದಾರೆ, ಒಳ್ಳೆಯದು. ಇಲ್ಲಿ ನಿಮಗೆ ಮನೆ ಹೆಸರು ಬರೋದಕ್ಕೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ, ಗ್ರಾನೈಟ್ ವಾಲ್ ಕ್ಲೈಂಡಿಂಗು. ನಾನು ನಿಮಗೆ ವಾಕಿಂಗ್ ಗೇಟ್ ಏನಿದೆಯಲ್ಲ ಈಸ್ಟ್ ಫೇಸಲ್ಲಿ, ಅಲ್ಲಿದ್ದ ಮೂವ್ ಆಗ್ತಾಯಿದ್ದೀನಿ. MS ಗೇಟ್ ಕೊಟ್ಟಿದ್ದಾರೆ, ಫುಲ್ ಫಿನ್ಸಿಂಗು. ಇದು ಕ್ಲೋಸ್ ಮಾಡ್ಬೋದು, ಅದು ಕೂಡ ಕ್ಲೋಸ್ ಮಾಡ್ಬೋದು. ಪಾರ್ಕಿಂಗ್ ಲೇಔಟು, ಎಲೆಕ್ಟ್ರಿಕ್ ಕನ್ಸಲ್ ನೋಡ್ತಾ ಇದ್ದೀರಾ, 1x1 ಸೆರಾಮಿಕ್ ಟೈಲ್ಸು, ಬೋರ್ವೆಲ್ ಇದೆ, ಸಂಪ್ ಇದೆ, 2 ಬಿಗ್ ಕಾರ್ಗಳು ನಿಲ್ಲಿಸ್ಕೋಬೋದು. ಇದು ಕಾರ್ಪೆಟ್ ಏರಿಯಾ ಏನಿದೆಯಲ್ಲ 630 ಸ್ಕ್ವೇರ್ ಫೀಟ್ ಬರುತ್ತೆ. ಟೋಟಲ್ ಬಿಲ್ಡಿಂಗ್ ಕಾರ್ಪೆಟ್ ಏರಿಯಾ ಏನಿದೆಯಲ್ಲ 2800 ಸಮಥಿಂಗ್ ಬಿಲ್ಟಪ್ ಎಲ್ಲ ಬರುತ್ತೆ. ಓಕೆ ನೋಡಿ, ಪಾರ್ಕಿಂಗಲ್ಲಿ ಲಿಫ್ಟ್ ಇದೆ, ಅಲ್ಲಿ ಕೆಳಗಡೆ ಸ್ಟೇರ್ಕೇಸ್ ಕೆಳಗಡೆ ಗ್ಯಾಸ್ ಪಾಯಿಂಟು ನೋಡ್ತಾ ಇದ್ದೀರಾ. ಮನೇನ ಒಂದು ಹೆಜ್ಜೆ ಮುಂದೆನೇ ಇಟ್ಟು ಮಾಡಿದ್ದಾರೆ, ಮೀನ್ಸ್ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಿ ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋ ಬರುತ್ತೆ. ತುಂಬ ಗೇಟ್ಗಳಿಟ್ಟರೆ ತುಂಬ ಗೇಟ್ಗಳೇ ಆಗೋಗ್ಬಿಡುತ್ತೆ, ಹಾಗಾಗಿ ಜಸ್ಟ್ ನಾರ್ತ್ ಫೇಸಲ್ಲಿ ಇಟ್ಟಿದ್ದೀವಿ ಮತ್ತು ಈಸ್ಟ್ ಫೇಸಲ್ಲಿ ವಾಕಿಂಗ್ ಗೇಟ್ನ ಇಟ್ಟಿದ್ದೀವಿ. 2 XUV ಕಾರ್ಗಳು ನಿಂತ್ಕೋಬೋದು, ಡೌಟೇ ಇಲ್ಲ. ಸ್ಪೇಷಿಯಸ್ ಜಾಗ ಇದೆ, ಅಕ್ಕಪಕ್ಕದಲ್ಲಿ 4ರಿಂದ 6 ಟೂ ವೀಲರ್ಗಳು ನಿಂತ್ಕೋಬೋದು. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಲಿಫ್ಟ್ ಪ್ರಾವಿಷನ್ನು. ನಿಮಗೆ ಲಿಫ್ಟ್ ಬೇಕು ಅಂದ್ರೂ ಇವರು ಹಾಕ್ಕೊಡ್ತಾರೆ, ಬೇಡ ಲಿಫ್ಟು ನಮಗೆ ಹಾಗೆ ನಾವು ಇಟ್ಕೊತೀವಿ, ಮುಂದೆ ಫ್ಯೂಚರಲ್ಲಿ ಹಾಕ್ಕೊತೀವಿ ಅಂದ್ರೂ ಆಪ್ಷನ್ ಇದೆ ನಿಮಗೆ. 2 ಥರನೂ ನಾವು ಮಾಡ್ಕೋಬೋದು. ಇಲ್ಲೇ ಸ್ಟೇರ್ಕೇಸ್ ಕೆಳಗಡೆ ಏನಿದೆಯಲ್ಲ ಕಾವೇರಿ ಪಾಯಿಂಟ್ನ ಕೊಟ್ಟಿದ್ದಾರೆ, ನೋಡ್ಕೊಂಬಿಡಿ. ಓಕೆ, 4 ಅಡಿ ವೈಡ್ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. 304 ಗೇಜು SS ರೈಲಿಂಗ್ಸ್ ಕೊಟ್ಟಿದ್ದಾರೆ ಜಿಂದಲ್ದು, ಮತ್ತು ಸ್ಟೇರ್ಕೇಸ್ ಕೊಟ್ಟಿರುವಂಥದ್ದು ಗ್ರಾನೈಟು. ಕೆಳಗಡೆಯಿಂದ ಮೇಲ್ಗಡೆ ನೋಡ್ತಾ ಇದ್ದೀರಾ, ಗ್ರಾನೈಟು ಫುಲ್ ವಾಲ್ ಕ್ಲೈಂಡಿಂಗ್ನ ಮಾಡಿಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಈಸ್ 0 ಅಂತಲೇ ಹೇಳ್ಬೋದು. ಮೇಲ್ಗಡೆಯಿಂದ ಕೆಳಗಡೆ ಪಾರ್ಕಿಂಗ್ ನಮಗೆ ಈ ಥರ ಕಾಣಿಸುತ್ತೆ. ಇದು ವರಾಂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗ್ ಆಗಲಿ ಸ್ಟೇರ್ಕೇಸ್ ಆಗಲಿ ಪ್ರತಿಯೊಂದು ಗ್ರಾನೈಟಲ್ಲಿ ಮಾಡಿರುವಂಥದ್ದು. ಮೇಲ್ಗಡೆ PVC ಮತ್ತು POP ಫಾಲ್ ಸೀಲಿಂಗ್ ಬರುತ್ತೆ. ಬಲಭಾಗದಲ್ಲಿ 2 ಅಡಿ ಹೈಟ್ ಮಾಡಿ ಅದ್ರ ಮೇಲ್ಗಡೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸು. ಆ್ಯಕ್ಚುಲಿ ಗುಡ್ ವರ್ಕ್ ದಿಸ್ ಒನ್. ನಾರ್ತ್ ಈಸ್ಟ್ ಅಲ್ವಾ, ಬೆಳಕು ಗಾಳಿ ಮನೆ ಒಳಗಡೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ದಿಸ್ ಈಸ್ ವರಾಂಡ. ಈಸ್ಟ್ ಫೇಸ್ ಮೇನ್ ಡೋರ್ನ ಕೊಟ್ಟಿರುವಂಥದ್ದು, ಟೀ ಕುಡ್ಡಲ್ಲಿ ಮಾಡಿದ್ದಾರೆ. ಡೋರ್ ಬಂದು ಸಿಂಪಲಾಗಿ ಚೆನ್ನಾಗಿದೆ. ಈಗ ಹಾಲ್ ತೋರಿಸ್ತಾ ಇದ್ದೀನಿ ನೋಡಿ. ಹಾಲ್ ಬಂದು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಇದು 8x8 ಇರುವಂತಹ ಬಿಗ್ ವಿಂಡೋನ ಕೊಟ್ಟಿದ್ದಾರೆ. ರಸ್ತೆ ಸೈಡ್ ಇರೋದ್ರಿಂದ ಈ ಡೋರಿಂದ ಮತ್ತು ಈ ವಿಂಡೋದಿಂದ ಬೆಳಕು ಗಾಳಿ ತುಂಬ ಚೆನ್ನಾಗಿ ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕಂದ್ರೆ POP ಫಾಲ್ ಸೀಲಿಂಗು, ವಾರ್ಮ್ ಲೈಟ್ನ ಕೊಟ್ಟಿರುವಂಥದ್ದು. ಇದು ಸ್ಟೇರ್ ಕೇಸು ಮೇಲ್ಗಡೆ ಹೋಗೋದಕ್ಕೆ. ಇದು TV ಕ್ಯಾಬಿನೆಟು, ಎಷ್ಟೇ ದೊಡ್ಡ TV ಇದ್ರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು, ಸ್ಪೇಷಿಯಸ್ ಜಾಗ. ಆಮೇಲೆ ವಾಲ್ ಮೌಂಟ್ ಆಗಿರುತ್ತೆ, ಕಸ ಎಲ್ಲ ಈಸಿಯಾಗಿ ಉಳ್ಕೋಬೋದು. ಮೇಲ್ಗಡೆ ಎಲ್ಲ ವಾಲ್ ಕ್ಲೈಂಡಿಂಗ್ ನಮಗೆ ವುಡ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ಲು, ಡೌಟೇ ಇಲ್ಲ. ವಿಂಡೋ ಮಾತ್ರ ನೆಕ್ಸ್ಟ್ ಲೆವೆಲ್, ಸೂಪರಾಗಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಈ TV ಕ್ಯಾಬಿನೆಟ್ ಆಪೋಸಿಟಿಂದ ನಿಂತ್ಕೊಂಡು ಈ ಕಡೆ ತೋರಿಸ್ತೀನಿ ನೋಡಿ. L ಶೇಪ್ ಸ್ಲ್ಯಾಬು ಅಂದರೆ L ಶೇಪ್ ಸೋಫಾನ ಈಸಿಯಾಗಿ ಇಟ್ಕೋಬೋದು, ಚೆನ್ನಾಗಿ ಬರುತ್ತೆ. ದೊಡ್ಡ ಹಾಲ್ ಇದ್ದಾಗಿರುತ್ತೆ. ಸ್ಟೇರ್ಕೇಸ್ ಕೆಳಗಡೆ UPS ಪಾಯಿಂಟು ಮತ್ತು ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ. ಹಾಲ್ ನಾನು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡಿ, ಲಿಫ್ಟ್ ಆಪ್ಷನ್ಸು ನಿಮಗೆ ಬೇಕಂದರೆ ಇವರೇ ಹಾಕ್ಕೊಡ್ತಾರೆ, ಇನ್ಕ್ಲೂಡಿಂಗ್ ಲಿಫ್ಟು. ನಾನು ಪ್ರೈಸ್ ಲಾಸ್ಟಲ್ಲಿ ಹೇಳ್ತೀನಿ. ವಿತೌಟ್ ಲಿಫ್ಟು ಕೂಡ ಇದೆ, ಅದು ಎಷ್ಟು ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ ಅಂತ ಕೊನೆಯಲ್ಲಿ ಹೇಳ್ತೀನಿ, ವೇಟ್ ಮಾಡಿ. ಓಕೆ, ಇದು ಅಡುಗೆ ಮನೆಗೆ ಎಂಟ್ರಿ. ಅದಕ್ಕೆ ನಮಗೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ವರ್ಕು ಕೊಟ್ಟಿದ್ದಾರೆ. ಓಕೆ,
ಇದು ಅಡುಗೆ ಮನೆ ಆಗಿರುತ್ತೆ. ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಎಲ್ ಶೇಪ್ ಸ್ಲ್ಯಾಬ್ಗೆ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಇದು ಅಕ್ವಾಗಾರ್ಡು ಇದು ಏನಿದೆಯಲ್ಲ ಡ್ರಾಯರ್ಗಳೆಲ್ಲ ಟ್ಯಾಂಟಮ್ ಬಾಕ್ಸ್ಗಳೆಲ್ಲ ನಿಮಗೆ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟ್ನಲ್ಲಿ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಅಕ್ವಾಗಾರ್ಡು, ಬಿಗ್ ವಿಂಡೋ ಮತ್ತು ಓವರ್ ಹೆಡ್ ವಾರ್ಡ್ರೋಬರ್ಗಳು ಜಿ ಪ್ರೊಫೈಲ್ ಫಿಟ್ಟಿಂಗಲ್ಲಿ ಮಾಡಿಕೊಟ್ಟಿರುವಂಥದ್ದು. ವಾಲ್ ಕ್ಲೈನಿಂಗ್ ಎಲ್ಲ ನಮಗೆ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ. ಇಲ್ಲೇ ಒಂದು ಯುಟಿಲಿಟಿ ಇದೆ. ಆ ಯುಟಿಲಿಟಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ, ತೋರಿಸ್ಕೊಡ್ತೀನಿ. ಈ ಅಡುಗೆ ಮನೇಲಿ ಏನೇನಿದೆ ಅಂತ ತೋರಿಸ್ಕೊಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮು ಅಷ್ಟೇ, ಒಬ್ಬರು ಅಡಲ್ಟು ಹಿರಿಯರು ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಪ್ಯೂರ್ ವೈಟ್ 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಗೋಲ್ಡನ್ ಬಾರ್ಡರ್ನ ಕೊಟ್ಟಿರುವಂಥದ್ದು. ಮೇಲ್ಗಡೆ ಏನಿದೆಯಲ್ಲ ಫಾಲ್ ಸೀಲಿಂಗು POP. ಹಿಚ್ಚಿಂಗ್ ಗ್ಲಾಸು, ಅದಕ್ಕೆ ಫ್ರೇಮ್ ಎಲ್ಲ ಟೀಕ್ ವುಡ್ಡು. ಇದು ಒಂದು ಪೂಜಾ ರೂಮ್ನ ಲುಕ್ಕಾಗಿರುತ್ತೆ. ಆ ಪೂಜಾ ರೂಮ್ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಏರಿಯಾನೂ ಬೇಕು ಅನ್ನೋರಿಗೆ ಇಲ್ಲಿ ಬೇಕಾದ್ರೆ 4ರಿಂದ 6 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕೋಬೋದು. ಅದಕ್ಕೆ POP ಫಾಲ್ ಸೀಲಿಂಗು ಕಲರ್ಫುಲ್ ಲೈಟಿಂಗ್ ಮಾಡಿ ಕೊಟ್ಟಿದ್ದಾರೆ. ಫ್ರಿಜ್ ಪಾಯಿಂಟ್ ಇಟ್ಕೊತೀನಿ ಅಂದರೆ ಇಲ್ಲಿ ಎಷ್ಟೇ ದೊಡ್ಡ ಫ್ರಿಜ್ ಇದ್ದರೆ ನೋಡಿ, ಎಷ್ಟೇ ಅಗಲ ಎಷ್ಟೇ ಹೈಟ್ ಇದ್ರೂ ಈಸಿಯಾಗಿ ಇಲ್ಲಿ ಫ್ರಿಜ್ನ ಇಟ್ಕೋಬೋದು. ಓಕೆ, ದೆನ್ ಮತ್ತಿನ್ನೇನಿದೆ, ಈ ಡೈನಿಂಗ್ ಹಾಲ್ ಏರಿಯಿಂದ ನಿಂತ್ಕೊಂಡು ನೀವು ಒಂದು ಮನೆಯನ್ನು ವೀಕ್ಷಣೆ ಮಾಡ್ಬೋದು, ಯಾವ ಥರ ಕಾಣಿಸುತ್ತೆ ಅಂತ. ಅಡುಗೆ ಮನೆ ಕಲರ್ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಓಕೆ, ಈಗ ಯುಟಿಲಿಟಿ ಒಂದು ಪೆಂಡಿಂಗ್ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಹ್ಯಾಂಡಲ್ಗಳಾಗಲಿ ವಾಸ್ಕಲ್ಗಳಾಗಲಿ ಡೋರ್ಗಳಾಗಲಿ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕೂಡ ಒಂದು ಸ್ಲ್ಯಾಬ್ ಹಾಕಿಕೊಟ್ಟಿದ್ದಾರೆ ರೆಡಿಯಾಗಿ. ನಿಮಗೆ ಇಲ್ಲಿ ಪಾತ್ರೆಗಳು ಏನಾದ್ರು ತೊಳೆಯೋದಕ್ಕೆ ಅಡಚಣೆ ಆಗ್ತಾಯಿದೆ ಅಂತಂದರೆ ಇಲ್ಲಿ ಆರಾಮಾಗಿ ನಿಂತ್ಕೊಂಡು ತೊಳ್ಕೊಬೋದು, ಜಾಗ ಮಾಡಿಕೊಟ್ಟಿದ್ದಾರೆ. ಇದು ಓಪನ್ ಅಪ್ ಆಗಿದೆ, ಬೇಕು ಅಂದರೆ ಸೇಫ್ಟಿ ವೈಸ್ ನೀವೇನೋ ಮಾಡ್ಕೋಬೋದು, ಬೇಡ ಅಂದರೆ ಹೀಗೆ ಇರಲಿ, ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ, ಸರಿನಾ. ಮತ್ತು ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಕಾಮನ್ ಟಾಯ್ಲೆಟ್ ಕೂಡ ವಿಶಾಲವಾಗಿ ದೊಡ್ಡದಾಗಿದೆ. ಫ್ಲೋರ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಮೇಲಿಂದ ಕೆಳಗಡೆ ಸಿಗುವಂಥದ್ದು. ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿರುವಂತಹ ಈ ಮನೆಯ ಲಕ್ಷಣಗಳು. ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ತೀನಿ ಮನೆ, ಬಿಕಾಸ್ ನಾರ್ತ್ ಈಸ್ಟು ತುಂಬ ರೇರ್ ಸಿಗೋದು. ಅದರಲ್ಲಿ ಲಿಫ್ಟ್ ಇರೋದು 2030ಗೆ, ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಇಲ್ಲಿ ಸ್ಟೇರ್ ಕೇಸಿಗೆ ವೈಟ್ ಗ್ರಾನೈಟು, ಅದ್ರ ನೇಮ್ ಗೊತ್ತಿಲ್ಲ, ಬಟ್ ಗ್ರಾನೈಟ್ ಮಾತ್ರ ನೋಡೋದಕ್ಕೆ ತುಂಬ ಲುಕ್ಕು ಚೆನ್ನಾಗಿದೆ. ಇದು ನಮಗೆ ವುಡ್ಡಲ್ಲಿ ಮಾಡಿರುವಂತಹ ಪಿಲ್ಲರ್ ಸಿಗುತ್ತೆ, ಅದು ಟೀಕ್ ವುಡ್ಡಿಂದ ಆಗಿರುತ್ತೆ. ಅದಕ್ಕೆ SS ರೇಲಿಂಗ್ಸ್ನ ಅಟ್ಯಾಚ್ ಮಾಡಿದ್ದಾರೆ ಜಿಂದಾಲ್ದು. ಇದೆಲ್ಲ ನಿಮಗೆ ವುಡನ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರ್ಗಳು ಸಿಗುತ್ತೆ ವೆಂಟಿಲೇಷನ್ಗೆ. ಈಗ ನಾವು ಅಲ್ಲಿದ್ದ ಏನು ಬೆಳಕು ಗಾಳಿ ತೊಗೊತೀವೋ ಇಲ್ಲಿದ್ದ ಪಾಸ್ ಆಗೋದಕ್ಕೆ ಈ ಥರ ಮಾಡಿರುವಂಥದ್ದು ಐಡಿಯಾ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತ ಶೇರ್ ಮಾಡಿ. ಲೈಕ್ ಮೇಲಿಂದ ಕೆಳಗಡೆ ಈ ಥರ ಇದೆ ಲಿಫ್ಟು. ಇಲ್ಲಿ ಒಂದು ಟಫನ್ ಗ್ಲಾಸ್ ಬರುತ್ತೆ, ಪೆಂಡಿಂಗ್ ಇದೆ, ಹಾಕ್ಕೊಡ್ತಾರೆ. ಈಗ ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಬಲ್ಭಾಗದಲ್ಲಿರೋದು ಮಾಸ್ಟರ್ ಬೆಡ್ರೂಮು, ಎಡಭಾಗದಲ್ಲಿರೋದು ಚಿಲ್ಡ್ರನ್ ಬೆಡ್ರೂಮು. ಈ ಎರಡರ ಮಧ್ಯದಲ್ಲಿ ಲಿಫ್ಟ್ ಆಪ್ಷನ್ನು. ಓಕೆ, ಈ ಥರ ಇದೆ. ಡನ್. ಈಗ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಸೇಮ್ ವಾಸ್ಕಲ್ ಟೀಕ್ ವುಡ್ಡು. ಮೇನ್ ಡೋರ್ ಏನಿದೆಯಲ್ಲ ವಿನಿಯರು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಗೆಳೆಯರೆ. ಫ್ಲೋರಿಂಗ್ ಬಂದು ಸೇಮ್ ವೈಟ್, ಅದು ಗ್ರೇ ಆ್ಯಂಡ್ ವೈಟು ಕಾಂಬಿನೇಷನ್ನು. ಆ ಕಿಂಗ್ ಸೈಜ್ ಕಾಟು ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ, ಸ್ಟೋರೇಜ್ ಮಾಡ್ಕೋಬೋದು. ವಾಲ್ ಕ್ಲೈನಿಂಗ್ ಎಲ್ಲ ವುಡ್ ವರ್ಕಲ್ಲಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗು. ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಅಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಅಲ್ಲಿ ಅದರ ಮೆಟೀರಿಯಲ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸುತ್ತ ನಮಗೆ ವಾಲ್ ಕ್ಲೈನಿಂಗು ವುಡ್ ವರ್ಕು, TV ಕ್ಯಾಬಿನೆಟ್ಟು, ವಾಲ್ ಮೌಂಟ್ ಆಗಿರುತ್ತೆ. ಮೇಂಟೆನೆನ್ಸ್ ಈಸಿ, ತುಂಬ ಚೆನ್ನಾಗಿದೆ. ಈಗ ಈ ವಾರ್ಡ್ರೋಬರ್ಗಳ ಹತ್ರ ನಿಂತ್ಕೊಂಡು ಈ ಕಡೆ ತೋರಿಸ್ತೀನಿ ನೋಡಿ. ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಮತ್ತು ಒಂದು ಬಾಲ್ಕನಿ ಬರುತ್ತೆ. ಕಾರ್ನರ್ ಅಂದಮೇಲೆ ಬಾಲ್ಕನಿಗಳು ಬರಲೇಬೇಕು, ಆವಾಗಲೇ ಮನೆ ಫಿಲಪ್ ಆಗೋದು. ಓಕೆ, ಬಾತ್ರೂಮ್ ತೋರಿಸ್ಕೊಡ್ತೀನಿ. ಓಕೆ, ಆಂಟಿ ಸ್ಕಿಡ್ ಫ್ಲೋರಿಂಗ್ ಕೊಟ್ಟಿದ್ದಾರೆ.
2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ, ಟಾಪ್ ಟು ಬಾಟಮು. ಕಾಂಬಿನೇಷನ್ ನೋಡಿ ಕಲರ್ದು ಚೆನ್ನಾಗಿದೆ. ಇದೆಲ್ಲ ಸೆಲೆಕ್ಷನ್ ಹಿಡಿದು ನಿಜ ಹೇಳ್ತೀನಿ ತುಂಬ ಚೆನ್ನಾಗಿದೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಅದನ್ನೇ ನೋಡ್ಕೊಳಗಡೆ ಬಂದೆ ನಾನು. ವಾಲ್ ಮೌಂಟ್ ಕೊಟ್ಟಿದ್ದಾರೆ, ಫ್ಲೋರ್ ಮೌಂಟ್ ಕೊಟ್ಟಿದ್ದಾರೆ ಅಂತ. ವಾಲ್ ಮೌಂಟು. ಬಾಲ್ಕನಿ ಬಗ್ಗೆ, ಬಾಲ್ಕನಿಗೂ ಅಷ್ಟೇ ವಿಶಾಲವಾದ ಡೋರ್ನ ಕೊಟ್ಟಿದ್ದಾರೆ. 4 ಅಡಿ ವೈಡ್ ಇದೆ. ಅದಕ್ಕೂ ಕೂಡ ಟೀ ಕುಡ್ ಫ್ರೇಮು, ಟಫನ್ ಗ್ಲಾಸು, ಸೇಫ್ಟಿ ವೈಸು, MS ರೈಲಿಂಗ್ಸ್ನ ಮಿಡ್ಲಲ್ಲಿ ನೋಡಿ. ಡೋರ್ ಓಪನ್ ಮಾಡಿದರೂ ಕೂಡ ಅಷ್ಟು ಸ್ಪೇಸ್ ಇದೆ, ಆರಾಮಾಗಿ ಒಂದು ಚೇರ್ ಹಾಕ್ಕೊಂಡು ಹೊರಗಡೆ ಕೂತ್ಕೋಬೋದು. ಸೇಫ್ಟಿಗೋಸ್ಕರ ಟಫನ್ ಗ್ಲಾಸ್ ಹಾಕಿದ್ದಾರೆ, SS ರೈಲಿಂಗ್ಸ್ ಕೊಟ್ಟಿದ್ದಾರೆ, ಉಯ್ಯಲೆ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ನಾವು ಒಂದು ಉಯ್ಯಲೆ ಪಾಯಿಂಟ್ ಹಾಕ್ಕೋಬೋದು. ಮೇಲಿಂದ ಕೆಳಗಡೆಗೆ ಈ ಥರ ಇದೆ. ಇಲ್ಲಿ ಒಂದು ಮನೆ ನೋಡೋಕೆ ಬಂದರೆ 12 ಮನೆಗಳು ಸಿಗುತ್ತೆ. ವಿಡಿಯೋ ಮಾಡಿದ್ದೀನಿ, ಸೊ ಆ ಮನೆಗಳೆಲ್ಲ ನೋಡಬಹುದು. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಈಗ ಇದರ ಆಪೋಸಿಟೇ ನಮಗೇನಿದೆ, ಚಿಲ್ಡ್ರನ್ ಬೆಡ್ರೂಮ್ ಇದೆ. ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಇಲ್ಲಿ ಕಾಟ್ ಕೊಟ್ಟಿಲ್ಲ, ನೀವು ಹಾಕ್ಕೋಬೇಕು. ಕಿಂಗ್ ಸೈಜ್ಗಿಂತ ದೊಡ್ಡದು ಬೇಕಾದ್ರೆ ಕಾಟ್ ಹಾಕ್ಕೋಬೋದು, ಅಷ್ಟು ಸ್ಪೇಷಿಯಸ್ ಜಾಗ ಮಾಡಿಕೊಟ್ಟಿದ್ದಾರೆ. ವಾರ್ಡ್ರೋಬರ್ಗೆ ಡಿಫ್ರೆಂಟ್ ಲ್ಯಾಮಿನೇಷನ್ ಶೀಟ್ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳಾಗಿರುತ್ತೆ. ಅಲ್ಲಿ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಅದ್ರ ಕೆಳಗಡೆ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. 2 ಸಿಸ್ಟಮ್ನ ಇಟ್ಕೊಂಡು ಕೆಲಸ ಮಾಡೋ ಥರ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲೊಂದು ವಿಂಡೋ ಇದೆ, ಅಲ್ಲೊಂದು ವಿಂಡೋ ಇದೆ. ಕಾರ್ನರ್ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಬರುತ್ತೆ. ಬಾತ್ರೂಮ್ನ ತೋರಿಸಿ ಬಾಲ್ಕನಿ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಈ ಬಾತ್ರೂಮ್ಗೆ ಟೈಲ್ಸ್ ವರ್ಕ್ ನನಗೆ ತುಂಬ ಇಷ್ಟ ಆಯಿತು. ಚಿಲ್ಡ್ರನ್ ಬೆಡ್ರೂಮ್ಗೆ ಲೀಫ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಎಲೆಗಳ ಡಿಸೈನ್ ಪ್ಯಾಟ್ರನ್ನು ತುಂಬ ಚೆನ್ನಾಗಿ ಬಂದಿದೆ, ಡೌಟೇ ಇಲ್ಲ. ಇಲ್ಲೂ ಕೂಡ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋನೇ ಬಿಟ್ಟಿದ್ದಾರೆ. ಸುತ್ತ ನೋಡ್ತಾ ಇದ್ದೀರಾ, ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸು. ಓಕೆ, ಜಸ್ಟ್ ಕಾಟ್ ಒಂದು ಹಾಕ್ಕೋಬೇಕಾಗುತ್ತೆ ಅಷ್ಟೇ. ಬಾಲ್ಕನಿ ಬಗ್ಗೆ ಹೇಳಬೇಕು. ಬಾಲ್ಕನಿ ತುಂಬ ಸ್ಪೇಷಿಯಸ್ ಇದೆ. 2 ಕಡೆಯಿಂದನೂ ನೀವು ಲೊಕೇಶನ್ ನೋಡ್ಕೋಬೋದು. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, 12 mm SS ರೈಲಿಂಗ್ಸ್ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಈ ಕಡೆಯೂ ರಸ್ತೆ, ಆ ಕಡೆಯೂ ರಸ್ತೆ. ಓಕೆ, ಬೆಂಕಿ 2x4 ವೆಟ್ರಿಫೈಡ್ ಟೈಲ್ಸ್. ಇಲ್ಲೂ ಕೂಡ ಮೇಂಟೆನೆನ್ಸ್ ಮಾತ್ರ 0 ಇರುತ್ತೆ ಬಾಲ್ಕನಿಗಳಿಗೆ. ಯಾವುದೇ ಮಳೆ ಗಾಳಿ ಬಂದರೆ ಮೇಂಟೆನೆನ್ಸ್ ಈಸಿ. ರೈಟ್, ಸೆಕೆಂಡ್ ಫ್ಲೋರ್ ಕವರ್ ಆಯಿತು. ಈಗ 3rd ಫ್ಲೋರ್ಗೆ ಮೂವ್ ಆಗೋಣ. ಅದೇ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ. SS ರೈಲಿಂಗ್ಸು ಕೂಡ ಕಂಟಿನ್ಯೂ ಆಗುತ್ತೆ. 3rd ಫ್ಲೋರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಲಿಫ್ಟ್ ನೋಡಿ, ನಮಗೆ ಇಲ್ಲಿವರೆಗೂ ಬರುತ್ತೆ. 3rd ಫ್ಲೋರ್ವರೆಗೂ ಲಿಫ್ಟು ಅವೈಲಬಲ್ ಇದೆ. ಆಮೇಲೆ ಇಲ್ಲಿ ಸ್ಟೇರ್ ಕೇಸ್ ಈ ಥರ ಕಾಣಿಸುತ್ತೆ. ಇದು 3ನೇ ಬೆಡ್ರೂಮ್. ಇದು ಇಲ್ಲೂ ಕೂಡ ಕಾಟ್ ಕೊಟ್ಟಿಲ್ಲ, ಜಸ್ಟ್ 1 ರೂಮ್ಗೆ ಅಷ್ಟೇ ಕಾಟ್ ಕೊಟ್ಟಿರೋದು. ಅದು ಕೂಡ ಮಾಸ್ಟರ್ ಬೆಡ್ರೂಮ್ಗೆ. ಇದು ಕೂಡ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. POP ಫಾಲ್ ಸೀಲಿಂಗು, ಸ್ಟ್ರಿಪ್ ಲೈಟು, ಗ್ರೇ ಕಲರಲ್ಲಿ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಒಂದು TV ಕ್ಯಾಬಿನೆಟ್ಟು. ಇದು ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಜಸ್ಟ್ ಒಂದು ಕಿಂಗ್ ಸೈಜ್ ಕಾಟ್ ಹಾಕ್ಕೊಳ್ಳಿ. ಇದಕ್ಕೂ ಕೂಡ ಒಂದು ಬಾಲ್ಕನಿ ಇದೆ ಆ್ಯಂಡ್ ಬಾತ್ರೂಮ್ ಇದೆ. ಏನು ಕೆಳಗಡೆ ನೋಡಿದ್ರಲ್ವ, ಅದೇ ಆ್ಯಸ್ ಇಟ್ ಈಸ್ ಬಾತ್ರೂಮ್ ಬರುತ್ತೆ. ವಾಲ್ ಮೌಂಟ್ ಕಮೋಡು, ಆ್ಯಂಟಿ ಸೀಟ್ ಫ್ಲೋರಿಂಗ್ ಎಲ್ಲ ಸಿಗುತ್ತೆ. ಇದು ಫೋಟೋ ಫ್ರೇಮ್ಗಳಿಗೋಸ್ಕರ ಮಾಡಿರುವಂಥದ್ದು ಪ್ಯಾಟ್ರನ್ನು. ನಿಮ್ಮ ಹತ್ರ ಫ್ಯಾಮಿಲಿ ಫೋಟೋಗಳು ಏನಾರು ಇದ್ದರೆ ಹಾಕ್ಕೋಬೋದು. 4 ಅಡಿ ವೈಡ್ ಇರುವಂತಹ ಡೋರು ಸಿಗುತ್ತೆ. ಟಫನ್ ಗ್ಲಾಸು, ಬಾಲ್ಕನಿ. ಇದು ಕೂಡ ಎದುರುಗಡೆ ಇರೋ ಮನೆ ಸೇಲ್ಗಿದೆ, ಅಲ್ಲೂ ಇದೆ, ತುಂಬ ಇದ್ದಾವೆ. ಹೇಳಿಲ್ವಾ, ಒಂದು ಮನೆ ನೋಡೋಕೆ ಬಂದರೆ 10 ರಿಂದ 12 ಆಪ್ಷನ್ಗಳಿದ್ದಾವೆ, ಚೂಸ್ ಮಾಡ್ಕೋಬೋದು. ಇದು 3ನೇ ಬೆಡ್ರೂಮ್ ಆಯಿತು. ಈಗ 4ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ನಾವು ಬೆಡ್ರೂಮ್ ಅಂತ ಹೇಳಲ್ಲ, ಬಿಕಾಸ್ ಓಪನ್ ಕೊಟ್ಟಿರೋದ್ರಿಂದ ಹೋಮ್ ಥಿಯೇಟರ್ ಥರ ಮಾಡ್ಕೋಬೋದು, ಅಥವಾ ಜಿಮ್ಮು, ಯೋಗ, ಮನೆ ಮಕ್ಕಳು ಆಟ ಆಡ್ಕೊತ ಇಲ್ಲೇ ಆರಾಮಾಗಿರ್ಬೋದು, ಆ ಥರ ಸ್ಪೇಸ್ನ ಮಾಡಿಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಬಂದು ಸೇಮ್ ಗ್ರಾನೈಟು, ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋಗಳು ಬಿಗ್ಗು, POP ಫಾಲ್ ಸೀಲಿಂಗು.
ಇಲ್ಲೇ ನಮಗೆ ಒಂದು ವಾಷಿಂಗ್ ಮಷಿನ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಪ್ಲಗ್ ಪಾಯಿಂಟಲ್ಲಿ ಮೂಲೆಯಲ್ಲಿ ನೋಡ್ತಾ ಇದ್ದೀರಾ ಇನ್ಲೆಟು, ಕೆಳಗಡೆ ಬಕೆಟ್ ಕೆಳಗಡೆ ಔಟ್ಲೆಟ್ ಇದೆ. ವಾಷಿಂಗ್ ಮಷಿನ್ನ ಇಟ್ಕೋಬೋದು. ಹೆವಿ ದೊಡ್ಡದಾಗಿದೆ ರೂಮ್ ಮಾತ್ರ ಇದು, ಯಾಕಂದರೆ ವಾರ್ಡ್ರೋಬ್ಗಳು ಇಲ್ವಲ್ಲ, ಹಾಗಾಗಿ ಚೆನ್ನಾಗಿ ಬಂದಿದೆ ಗೆಳೆಯರೆ. ಇದು 3rd ಫ್ಲೋರಲ್ಲಿ ಇಷ್ಟಿರುವಂಥದ್ದು. ಈಗ ಟಾಪ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ SS ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ತೋರಿಸ್ತೀನಿ ಇರಿ ಒಂದು ನಿಮಿಷ. ಮೇಲಿಂದ ಕೆಳಗಡೆ ಲಿಫ್ಟ್ ನಮಗೆ ಅಲ್ಲಿ ಎಂಡ್ ಆಗುತ್ತೆ, ಓಕೆನಾ. ಇಲ್ಲಿ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ, 4x6 ವಿಂಡೋ. ಬೆಳಕು ಮತ್ತು ಗಾಳಿ ಚೆನ್ನಾಗಿ ಬರುತ್ತೆ ಇಲ್ಲಿದ್ದ ಕೂಡ. ಜಸ್ಟ್ ಇದು ವಿಂಡೋಗಳು ಓಪನ್ ಮಾಡಿದರೆ ಸಾಕು, ಗಾಳಿ ಫುಲ್ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಪಾಸ್ ಆಗ್ತಾ ಇರುತ್ತೆ. ಎಂಟ್ರಿ ಆಗ್ತಾಯಿದ್ದೀನಿ ಟಾಪ್ ಫ್ಲೋರ್ಗೆ. ಇಲ್ಲಿ ತುಂಬ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಮೇನ್ ಬಂದು MS ಗೇಟ್ನ ಕೊಟ್ಟಿರೋದು ನಾನು ಕ್ಲೋಸ್ ಮಾಡಿ ಕಲ್ಲಿಟ್ಟಿದ್ದೆ ಅಲ್ಲಿ. ಫ್ಲೋರಿಂಗ್ ಬಗ್ಗೆ ಹೇಳಬೇಕಂದ್ರೆ 1x1 ಸೆರಾಮಿಕ್ ಟೈಲ್ಸ್ನ ಕೊಟ್ಟಿದ್ದಾರೆ, ಓಕೆ. ಆಮೇಲೆ ಏನಿದೆ, ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದೆ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ನೈಸ್. ಇಲ್ಲಿ ಲಿಫ್ಟ್ನ ಮೇಂಟೆನೆನ್ಸ್ ಮಾಡ್ಬೋದು. ಆ ಲಿಫ್ಟ್ ಮೇಂಟೆನೆನ್ಸ್ ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಏರಿಯಾ ಕೊಟ್ಟಿರುವಂಥದ್ದು. 4 ಅಡಿ ವೈಡ್ ಆಗಿದೆ ಗೋಡೆ. ಇಲ್ಲೂ ಕೂಡ ನಾವು ಪ್ರೆಷರ್ ಜೆಟ್ಟು ಸಮಥಿಂಗ್ ಪಂಪ್ ಇರುತ್ತಲ್ವ, ಅದೆಲ್ಲ ಇಟ್ಕೊಳ್ಳೋದಕ್ಕೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ 1000 ಲೀಟರ್ 2 ಸಿಂಟೆಕ್ಸ್ನ ಕೊಟ್ಟಿದ್ದಾರೆ. ಸಜ್ಜ ತುಂಬ ಎಳ್ದಿದ್ದಾರೆ, ಡೌಟೇ ಇಲ್ಲ. ಹಾಗಾಗಿ 2800 ಸ್ಕ್ವೇರ್ ಫೀಟ್ ಇದು ಟೋಟಲ್ ಬಿಲ್ಟಪ್ ಏರಿಯಾ ಬರೋದು. ಈ ಕಡೆ ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ, ಮೇಲೆ ಹತ್ತೋದಕ್ಕೆ ಲ್ಯಾಡರು ನೋಡಿ. ಈ ಕಡೆ ಒಂದು ಟ್ಯಾಂಕು, ಆ ಕಡೆ ಒಂದು ಟ್ಯಾಂಕು. ಮೇಲ್ಗಡೆನೇ ಸೋಲಾರ್ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಈ ಮನೆ ಬಗ್ಗೆ ಗೆಳೆಯರೆ ಇಷ್ಟು. ಫುಲ್ಲು ಡೀಟೇಲ್ಸ್ ಇರ್ತೀನಿ ಇನ್ನೊಂದು ಸಲ. ಬನಶಂಕರಿ 6 ಸ್ಟೇಜು 10th ಬ್ಲಾಕು, ನಾರ್ತ್ ಈಸ್ಟ್ ಕಾರ್ನರು ವಿತ್ ಲಿಫ್ಟು. ಬಿಲ್ಟಪ್ ಏರಿಯಾ 630 ಸ್ಕ್ವೇರ್ ಫೀಟು. ಟೋಟಲ್ ಬಿಲ್ಟಪ್ ಏರಿಯಾ 2800 ಸ್ಕ್ವೇರ್ ಫೀಟ್ ಬರುತ್ತೆ. ವಿತ್ ಲಿಫ್ಟು ಬೇಕು ಅನ್ನೋ ಹಾಗಿದ್ರೆ 1 CR 80 lakhs ವಿತ್ ಲಿಫ್ಟು ಹೇಳ್ತಾಯಿದ್ದೀನಿ. ಬೇಕು ಅಂದರೆ 1 CR 80 lakhs. ನಮಗೆ ಲಿಫ್ಟ್ ಬೇಡ ಅನ್ನೋ ಹಾಗಿದ್ರೆ 10 ಲಕ್ಷ ಕಡಿಮೆ. ನೀವು ಅದಕ್ಕೆ ಪ್ಯಾಕಿಂಗ್ ಏನು ಬೇಕು ನಾವು ಅದು ಸೇಫ್ಟಿ ವೈಸ್ ಮಾಡಿಕೊಡ್ತೀವಿ. ಲಿಫ್ಟ್ ಬೇಡ ಅನ್ನೋ ಹಾಗಿದ್ರೆ ಜಸ್ಟ್ ಮನೆ ಆ್ಯಸ್ ಇಟ್ ಈಸ್ ಏನು ನೋಡಿದಿರೋ ಅದೇ ಥರ 10 ಲಕ್ಷ ಕಡಿಮೆ. 180 ಕೇಳಿದ್ವಿ, ಅದಕ್ಕೆ 170 ಇರುತ್ತೆ ಅಷ್ಟೇ. ಯಾರೆಲ್ಲ ಈ ಮನೆ ನೋಡ್ತಾ ಇದ್ದೀರಾ, ಬೇಕು ಅಂದಲ್ಲಿ ದಯವಿಟ್ಟು ನಾನು ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಅಥವಾ ನಾನು ಯೂಟ್ಯೂಬಿಂದ ನೋಡಿ ನಿಮಗೆ ಫೋನ್ ಮಾಡಿದೆ ಅಂತ ಓನರಿಗೆ ಹೇಳಿ ಸಾಕು, ಅವರು ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ಬೇಕಾದರೆ. ಈ ವಿಡಿಯೋದಲ್ಲಿ ಇಷ್ಟೇ. ಇಷ್ಟ ಆದರೆ ಲೈಕ್ ಕೊಡಿ, ಯಾರು ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಇನ್ನೂ ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.